ರಾಮಸ್ವಾಮಿಯಂಗರ ಹೆಸರು ಕೇಳಿರ್ತಿರ್ತಾವ ಖಂಡಿತ. ಬಹು ದೊಡ್ಡ ಬರಹಗಾರರು, ರಾಜಾಜಿನಗರ್ ಫಸ್ಟ್ ಬ್ಲಾಕ್ ಅಲ್ಲೇ ಇದ್ರು. ನಾನು ಕಾಲೇಜ್ ಪ್ರಿನ್ಸಿಪಾಲ್ ಇದ್ದೆ ಅವಾಗ. ಬೆಳಿಗ್ಗೆ ಕಾಲೇಜ್ ನಮ್ದು, ನಾನು 7:15 ಅಂದ್ರೆ ಕಾಲೇಜಲ್ಲಿ ಇರ್ತಿದ್ದೆ ಬೆಳಿಗ್ಗೆ. ಇವರು, ನೀವು ನಂಬ್ಲಿಕ್ಕಿಲ್ಲ ಹೇಳಿದ್ರೆ ಸ್ನೇಹಿತರೆ, ಗಂಡ ಹೆಂಡತಿ ಇಬ್ರು ವಾಕಿಂಗ್ ಹೋಗ್ಬೇಕು, ಇಬ್ರು ಕೂಡ ಹೋಗ್ಬೇಕು. ನವ ದಂಪತಿಗಳೇ ನಾಚ್ಕೋತಾರೆ ನಾ ಕೈ ಹಿಡ್ಕೊಳ್ಳೋದಕ್ಕೆ. ಅವ್ರ ಆ ವಯಸ್ಸಾದಾಗ ಇಬ್ರು ಒಬ್ರು ಕೈ ಹಿಡ್ಕೊಂಡು ವಾಕಿಂಗ್ ಮಾಡ್ಕೊಂಡ್ ಬರ್ಬೇಕು. ಇವ್ರು ಜೋರ್ ಜೋರ್ ನಗ್ತಾ ಇರ್ಬೇಕು, ಹರಟೆ ಹಿಡ್ಬೇಕು, ಅವ್ರು ಮಾತಾಡ್ಬೇಕು. ಬಂದು, ಮೇಷ್ಟ್ರೆ ನಿಮ್ಮಲ್ಲಿ ಕಾಫಿ ಆಗ್ಬೇಕು ಅನ್ನೋರು, ಬನ್ನಿ ಅಂತಿದೆ. ಅವ್ರು ಬಂದು ನಮ್ಮಲ್ಲಿ ಕಾಫಿ ಕುಡಿದು ಹೋಗೋರು. ಕಣ್ಮುಂದ್ ಕಟ್ಟಿದಂಗಿದೆಯಪ್ಪ. ಅವ್ರ ರಾಮಸ್ವಾಮಿ ಅಯ್ಯಂಗಾರ್ ಒಂದು 76, 77 ವರ್ಷ ಆಗಿರ್ಬೇಕು. ಅವ್ರ ಹೆಂಡತಿಗೆ ಒಂದು 70, 72 ವರ್ಷ ಆಗಿರ್ಬೇಕು. ಇದಲ್ವಾ ಬದುಕಂದ್ರೆ? ನಗನಗ್ತಾ ಕೈ ಹಿಡ್ಕೊಂಡು, ಹೊಸದಾಗಿ ಮದುವೆ ಆದವ್ರು ಕೂಡ ಅಷ್ಟು ಚೆನ್ನಾಗಿರೋಲ್ಲ, ಹಾಗೆ ನಗನಗ್ತಾ ಹೋಗ್ತಾ ಇದ್ರು. ಅವ್ರು ಕೇಳಿದೆ, ಏನ್ ಸರ್ ಸೀಕ್ರೆಟ್ ನಿಮ್ ಮದ್ವೆದು, ಇಷ್ಟು ನಗನಗ್ತಾ ಸಂತೋಷವಾಗಿರ್ತೀರಲ್ಲ ಅಂತ. ಬಹಳ ಸಿಂಪಲ್ ಆಗಿ ಹೇಳಿದ್ರು. ಅದ್ ಎಷ್ಟು ಚೆನ್ನಾಗಿದೆ ಮಾತು ನೋಡ್ಕೊಂಡ್ಬಿಡಿ. ಇಲ್ಲೋಡಪ್ಪ, ನನಗೆ ಏನಿದೆಯೋ ಏನಿಲ್ವೋ ಆಕೆಗೆ ಗೊತ್ತಿದೆ, ಆಕೆಗೆ ಏನಿದೆಯೋ ಏನಿಲ್ವೋ ನನಗೆ ಗೊತ್ತಿದೆ. ಅದಕ್ಕೊಂದು ಮಾತು ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ನನ್ನ ಕಡೆ ಏನಿಲ್ಲ ಅದನ್ನ ಆಕೆ ಮಾತಾಡೋಲ್ಲ, ಆಕೆ ಕಡೆ ಯಾವ್ದಿಲ್ಲ ಅದ್ರ ಬಗ್ಗೆ ನಾನು ಮಾತಾಡೋಲ್ಲ. ಅಯ್ಯೋ ನಿನ್ಗೆ ಅಡಿಗೆ ಮಾಡಕ್ಕೆ ಬರಲ್ಲ, ಅಯ್ಯೋ ನಿನಗಿದ್ ಬರಲ್ಲ, ನನ್ಗೆ ಗೊತ್ತು ನೀ ಕೊಳಕಾಗಿ ಇಟ್ಕೋತೀಯ, ಇದ್ ಯಾಕೆ ಹೇಳ್ಕೊಂಡು ಹೋಗ್ಬೇಕು ನಾನು? ಆದ್ರಿಂದ ನಾನೇನು ವಿಚಾರ ಮಾಡಿದ್ದೀನಿ, ಆಕೆ ಯಾವ್ದ್ರಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾಳೋ, ಒಳ್ಳೇದ್ ಮಾಡ್ತಾಳೋ ಅದನ್ನ ಹೇಳ್ಕೊಂಡು ಹೋಗ್ತೇನೆ, ಉಳಿದ ಕೆಲಸನ ಮಾಡ್ಕೋತೀನಿ. ಸ್ವಲ್ಪ ಇಷ್ಟು ಚಂದ ಅಂಡರ್ಸ್ಟ್ಯಾಂಡಿಂಗ್, ಮುಖವಾಡದ ಮಾತೇ ಇಲ್ಲ ಇಲ್ಲಿ. ಮತ್ತೆ ಏನ್ ಡಿಫರೆನ್ಸ್ ಆಫ್ ಒಪಿನಿಯನ್ ಮಾತಾಡೋದು. ಅವ್ರ ದುಃಖಗಳನ್ನು ಕೂಡ ಹೇಗ್ ಸಹಿಸಿದ್ರು ಅಂತ ತಿಳ್ಕೋಬೇಕು. ಅದ್ಭುತ ಜೀವನ ನಡೆಸಿಕೊಡಂತವ್ರು. ದುಃಖ ಬಂದಾಗ ಇಬ್ರು ಅಷ್ಟು ಚಂದ ಹಂಚ್ಕೊಂಡ್ಬಿಟ್ರು ದುಃಖಗಳನ್ನ ಅಂದ್ರೆ ನನಗೆ ಆಶ್ಚರ್ಯ ಅನ್ಸ್ಬೇಕು. ದೊಡ್ಡ ಮಗ, ಹಿರಿಯ ಮಗ, ವಕೀಲ್ ಆಗಿದ್ದವನು, ಇವ್ರು ನೋಡಕ್ ಬಂದ. ಮೆಜೆಸ್ಟಿಕ್ ಅಲ್ಲಿ ಇಳ್ಕೊಂಡಿದ್ದಾನೆ ಬೆಂಗಳೂರಲ್ಲಿ. ಆಟೋ ರಿಕ್ಷಾದಲ್ಲಿ ಕೂತು ರಾಜಾಜಿನಗರ್ ನಡೀರಿ ಎಂದ. ಎಲ್ಲಿಗೆ ಅಂತ ಕೇಳ್ದ ಆಟೋ ಡ್ರೈವರು. ನವರಂಗ್ ಥಿಯೇಟರ್ ಹೇಳ್ತೀನಿ ನಾನು ಅಂದ. ಆಟೋ ರಿಕ್ಷಾ ನವರಂಗ್ ಥಿಯೇಟರ್ ತನಕ ಬಂತು. ಅವ್ನ್ ಡ್ರೈವರ್ ತಿರುಗಿ, ಎಲ್ಲಿ ಹೋಗ್ಬೇಕು ಸ್ವಾಮಿ ಮನೆ, ನವರಂಗ್ ಬಂತ್ ನೋಡಿ ಅಂದ. ತಿರುಗಿ ನೋಡಿದ್ರೆ ಇಲ್ಲ, ಹಿಂದಿನ ಚೇರ್ ಮೇಲೆ ಅಡ್ಡ ಬಿದ್ದ್ಬಿಟ್ಟಿದ್ದಾನ ಹುಡುಗ. ಇಸ್ ಡೆಡ್, ತಿರ್ಕೊಂಡ್ಬಿಟ್ಟಿದ್ದಾನೆ ಅಲ್ಲೇನ್ ಹಾರ್ಟ್ ಅಟ್ಯಾಕ್ ಆಗಿ. ಈ ಬೆಳೆದಂತ ಮನುಷ್ಯ 40-45 ವರ್ಷದ ಮಗ ಹಿಂಗ್ ಆಟೋ ರಿಕ್ಷಾ ಸತ್ತೋದ್ರೆ ಆ ಮುದುಕಿಗೆ ಏನಾಗಿರ್ಬೇಕು ಹೇಳಿ? ನನಗೆ ಆಶ್ಚರ್ಯ ಆಗ್ತಿತ್ತು. ಸುದ್ದಿ ಬಂತು, ಇಮಿಡಿಯೇಟ್ಲಿ ಹೋದೆ, ಮನೆ ಹತ್ರನೇ ಇದ್ದದ್ದು. ಹೋಗಿ ಆ ದೇಹ ತಂದು ಮನೆಯಲ್ಲಿ ಹಾಕಿದ್ರು. ಹೋಗೋದ್ರೊಳಗೆ ರಾಮಸ್ವಾಮಿ ಅಯ್ಯಂಗಾರ್ ಕೂತಿದ್ದಾರೆ ಅಲ್ಲಿ. ಅವ್ರ ದುಃಖ ಆಗಿಲ್ವಾ? ಅವ್ರಿಗೆ ಬೇಕಾದಷ್ಟು ದುಃಖ ಆಗಿದೆ. ಆದ್ರೆ ಹೆಂಡತಿ ಹೇಳ್ತಾರೆ, ಏನ್ ಮಾಡೋದು, ಭಗವಂತ ಬರೆದು ಕೊಟ್ಟಿದ್ದ, ಇಷ್ಟು ವರ್ಷ ಇಟ್ಕೊಳ್ಳಯ್ಯ, ಆಮೇಲೆ ಕೊಡು ಅಂತ ಅಂದಿದ್ದ. ಇಟ್ಕೊಳ್ಳೋಷ್ಟು ಇಟ್ಕೋತೀನಿ, ವಾಪಸ್ ಕೊಟ್ಬಿಟ್ಟೆ, ಮುಗಿತೀನೇನಿದೆ. ಇದು ಸ್ವಾಮಿ ನಾ ಹೇಳ್ತೀನಿ, ಮತ್ತೊಬ್ಬರಿಗಾದಾಗ ಹೇಳೋದು ಬಹಳ ಸುಲಭ, ನಮಗಾದಾಗ ನಾವು ಹೇಳ್ಕೊಳ್ಳೋದು ಬಹಳ ಕಷ್ಟ. ನಾನು ಕಂಡದ್ದಿದು ಆ ಪ್ರೀತಿ, ಆ ವಿಶ್ವಾಸ. ಅವ್ರು ಹೇಳೋದು, ಈಗ ನಾನು ಕುಸಿದ್ ಬಿಟ್ರೆ ನನ್ನ ಹೆಂಡತಿ ಗತಿ ಏನಾಗುತ್ತೆ? ಬೇಡ, ನೋಡೋಣ ಅದು ಹೇಗಿರ್ತೋ. ಸಂತೋಷವನ್ನ, ದುಃಖವನ್ನ ಎಷ್ಟು ಪ್ರೀತಿಯಿಂದ ತಗೊಂಡ್ರು ಅಂದ್ರೆ ಯಾವ ಮುಖವಾಡೂ ಅಲ್ಲಿರ್ಲಿಲ್ಲ. ಹಾಗೆ ಬದುಕ್ಬೇಕಾದದ್ದು.